ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕಂಗ್ರ್ಯಾಚುಲೇಷನ್ಸ್ ಶ್ರೀ ಅಂಕೇಗೌಡ್ರು ಎಂ, ಲೈಬ್ರರಿಯನ್ ಮತ್ತು ಪುಸ್ತಕ ಪ್ರೇಮಿ. ಇವರಿಗೆ ನಾವು ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ವಿತರಿಸ್ತಾ ಇದ್ದೀವಿ. ಸರ್, ಇವತ್ತು ನೀವು ನಮ್ಮ ಕಾರ್ಯಕ್ರಮದಲ್ಲಿರೋದು ನಮ್ಮ ಸೌಭಾಗ್ಯ. 2026 ಸಾಲಿನಲ್ಲಿ ಅಜ್ಞಾತ ನಾಯಕರು ವಿಭಾಗದಲ್ಲಿ ಜ್ಞಾನದ ಪ್ರಸರಣಕ್ಕೆ ಇವರಿಗೆ ಭಾರತದ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಅಂಕೇಗೌಡರು ಇವತ್ತು ನಮ್ಮ ವೇದಿಕೆಯಲ್ಲಿದ್ದಾರೆ. ನಮ್ಮ ಪಾಲಿನ ಸೌಭಾಗ್ಯ. ಗಣ್ಯರು ಪ್ರಶಸ್ತಿ ಪ್ರದಾನ ಮಾಡಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ. ಶ್ರೀ ಅಂಕೇಗೌಡ ಎಂ, ಲೈಬ್ರರಿಯನ್ ಮತ್ತು ಪುಸ್ತಕ ಪ್ರೇಮಿ, ಕನ್ನಡದ ಜ್ಞಾನದಾಸು, ಪುಸ್ತಕ ಸಂತ, ಪುಸ್ತಕ ಮನೆಯ ಅಂಕೇಗೌಡರಿಗೆ ಕೇಂದ್ರ ಸರ್ಕಾರ ಅತ್ಯುನ್ನತ ನಾಗರಿಕ ಗೌರವಗಳಲ್ಲಿ ಒಂದಾದ ಪದ್ಮಶ್ರೀ ಪ್ರಶಸ್ತಿ ಒಲಿದು ಬಂದಿದೆ. ಮಂಡ್ಯದ ಪಾಂಡವಪುರದ ಹರಳಹಳ್ಳಿ ಬಳಿ ಇರುವ ಈ ಪುಸ್ತಕ ಮನೆಯನ್ನ ಕಳೆದ 55 ವರ್ಷಗಳಿಂದ ಅಂಕೇಗೌಡರು ನಿರ್ವಹಣೆ ಮಾಡ್ತಾ ಇದ್ದಾರೆ. ಕಂಡಕ್ಟರ್ ಆಗಿದ್ದ ಅಂಕೇಗೌಡರು ಪುಸ್ತಕ ಪ್ರೇಮಿಯಾಗಿ ಈ ಬೃಹತ್ ಗ್ರಂಥಾಲಯವನ್ನ ನಿರ್ಮಾಣ ಮಾಡಿದ್ದು, ಇವರು ಪುಸ್ತಕ ಮನೆಯಲ್ಲಿ ಬರೋಬ್ಬರಿ 20 ಲಕ್ಷಕ್ಕೂ ಹೆಚ್ಚು ಪುಸ್ತಕಗಳನ್ನ ಸಂಗ್ರಹಿಸಿದ್ದಾರೆ. ಇದರಲ್ಲಿ ಸುಮಾರು 22 ಭಾಷೆಯ ಪುಸ್ತಕಗಳಿದ್ದು, 2500 ಮಹಾತ್ಮ ಗಾಂಧಿ, 2500 ಭಗವದ್ಗೀತೆ, 6 ಲಕ್ಷ ಕನ್ನಡ ಪುಸ್ತಕಗಳು, 5 ಲಕ್ಷ ಆಂಗ್ಲ ಭಾಷೆಯ ಕೃತಿಗಳು, 36,000 ಅಂತಾರಾಷ್ಟ್ರೀಯ ಹಾಗೂ 15,000 ಕನ್ನಡ ನಿಯತಕಾಲಿಕೆಗಳು ಸೇರಿದಂತೆ ಇನ್ನು ಹಲವು ಬಗೆಯ ಪುಸ್ತಕಗಳನ್ನ ಅಂಕೇಗೌಡರು ಸಂಗ್ರಹಿಸಿದ್ದಾರೆ. ಇವರ ಈ ಸಾಧನೆಗೆ 2016ರಲ್ಲಿ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ ಸೇರಿದಂತೆ ಅನೇಕ ಪ್ರಶಸ್ತಿಗಳು ಒಲಿದು ಬಂದಿವೆ. ಅಲ್ಲದೆ 2018ರಲ್ಲಿ ಇವರ ಸಾಧನೆಯನ್ನ ಗುರುತಿಸಿ ಪಾಂಡವಪುರದಲ್ಲಿ ನಡೆದ 7ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಕೂಡ ಆಯ್ಕೆ ಮಾಡಲಾಗಿತ್ತು. ಸದ್ಯ ಮೈಸೂರಿನಲ್ಲಿದ್ದ ಒಂದಷ್ಟು ಆಸ್ತಿ ಮಾರಾಟ ಮಾಡಿ ಹಾಗೂ ಸಂಬಳದ ಹಣದಲ್ಲಿ ದೊಡ್ಡ ಮಟ್ಟದಲ್ಲಿ ಗ್ರಂಥಾಲಯ ನಿರ್ಮಿಸಿದ ಅಕ್ಷರ ಯೋಗಿಗೆ ಪದ್ಮಶ್ರೀ ಒಲಿದು ಬಂದಿದ್ದು, ಜಿಲ್ಲೆಯ ಜನರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಅಂಕೇಗೌಡ ಎಂ ಅವರಿಗೆ ಶ್ರೀ ಕನ್ನಡ ನ್ಯೂಸ್ ಅಚೀವರ್ಸ್ ಜೀವಮಾನ ಸಾಧನೆ ಪ್ರಶಸ್ತಿ ನೀಡಿ ಗೌರವಿಸಲು ನಮಗೆ ಹೆಮ್ಮೆಯಾಗುತ್ತಿದೆ. ಎಲ್ಲ ಆತ್ಮೀಯ ಸ್ನೇಹಿತರೆ, ಈಗೆಲ್ಲ ಹೋದಾಗ ಮಾತಾಡಲಿಕ್ಕೂ ಬರಲ್ಲ. ನನ್ನ ಹೆಸರು ಅಂಕೇಗೌಡ ಅಂತ. ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡುವ ಅನ್ನೋ ಥರದಲ್ಲಿ ಹೇಳ್ತಿದ್ದಾಗ ನಾವು ಈ ಒಂದು ಪುಸ್ತಕವನ್ನು ಸಂಗ್ರಹಿಸುವ ಒಂದು ಕಾಯಕವನ್ನು ಕೈಗೊಂಡೆ. ಕಾರಣ ಏನು ಅಂದರೆ, ಈ ಜಗತ್ತಲ್ಲಿ ಏನೇನು ಜ್ಞಾನ ಇದೆ ಅದು ನಮ್ಮ ಮುಂದಿನ ಪೀಳಿಗೆ ಮಕ್ಕಳಿಗೆ ಒಂದೇ ಸೂರಿನಡಿ ಸಿಗಬೇಕು ಅಂತ ಕಾರಣದಿಂದ ಸುಮಾರು 50 ವರ್ಷಗಳ ಕಾಲ ನಿರಂತರವಾಗಿ ಒಂದು ಕೆಲಸ ಮಾಡಿದ್ದೀನಿ. ಮುಂದಿನ ನಮ್ಮ ಮಕ್ಕಳುಗಳು, ಯಾವುದೇ ಮಕ್ಕಳುಗಳಿಗಾಗಲಿ, ಅವರು ಎಲ್ಲೂ ಹೋಗಬಾರ್ದು, ಒಂದೇ ಕಡೆ ಎಲ್ಲ ಪುಸ್ತಕಗಳು ಸಿಗಬೇಕು ಅನ್ನೋ ಒಂದು ಕಾರಣವನ್ನು ಇಟ್ಕೊಂಡು ಈ ಕೆಲಸವನ್ನು ಮಾಡಿದ್ದೀನಿ. ದಯಮಾಡಿ ಪ್ರತಿಯೊಬ್ಬರೂ ನೀವು ಒಮ್ಮೆ ಇಲ್ಲಿ ಭೇಟಿ ಕೊಡಿ. ಜಿ ಕನ್ನಡ ಇವತ್ತು ಇದೊಂದು ಒಳ್ಳೆ ಕೆಲಸವನ್ನು ಮಾಡಿದೆ. ಒಳ್ಳೆ ಕೆಲಸ ಅಂದರೆ ಅಷ್ಟೇ ಅಲ್ಲ, ಯಾಕೆಂದರೆ ಎಲ್ಲ ಸಾಧಕರನ್ನು ಒಂದು ಕಡೆ ತಂದು ಇವತ್ತು ಎಲ್ಲರಿಗೂ ಪರಿಚಯ ಮಾಡಿಕೊಂಡಿದೆ. ಈ ಮೂಲಕ ಜಿ ಕನ್ನಡಕ್ಕೆ ನನ್ನ ಗೌರವಾನ್ವಿತವಾದ ನಮನಗಳನ್ನು ಸಲ್ಲಿಸ್ತೇನೆ. ದಯಮಾಡಿ ಗ್ರಂಥಾಲಯಕ್ಕೆ ತಾವು ಬಿಡುವಾದಾಗ ಒಮ್ಮೆ ಬನ್ನಿ, ಏನು ಅನ್ನೋದು ನೋಡಲಿಕ್ಕೆ ಆಯ್ತದೆ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಕಾಲ್.